ಈಗಾಗಲೇ ಅದು 2023ರಲ್ಲಿ ಕಾಮಗಾರಿಯ ಕೆಲಸವು ಸ್ಟಾರ್ಟ್ ಆಗಿದೆ. ಅದಂತ ಇವತ್ತು ಒಂದು 3 ವರ್ಷ ಆಯಿತು. 3 ವರ್ಷ ಆದ್ರೂ ಸಹ ನಮಗೆ ಅಲ್ಲಿ ಸೂಕ್ತವಾದ ಅಲ್ಲೊಂದು ಏನಂದ್ರೆ ಒಂದು ವರ್ಕ್ ಅಲ್ಲಿ ಆಗ್ಲಿಲ್ಲ. ಯಾಕಂದ್ರೆ 2023ರಲ್ಲಿ ಸರ್ವಿಸ್ ರೋಡ್ ಆಗ್ಬೇಕಂತ ಎಲ್ಲ ಪ್ಲಾನ್ ಅಲ್ಲಿ ಇದ್ದ ಹಾಗೆ ಈಗ ಅಲ್ಲಿ ಕಾಮಗಾರಿ ನಡೀತಾ ಇಲ್ಲ. ಮತ್ತೆ ಏನಂದ್ರೆ ಅಲ್ಲಿ ಈ ಕೆಲಸ ಕಾರ್ಯ ಮಾಡುವವರು ಡಿಬಿಎಲ್ ನವರ ಹತ್ರ ಏನು ವಿಷಯ ಕೇಳಿದ್ರೆ ಕರೆಕ್ಟ್ ಆಗಿ ಅವ್ರ ಮಾಹಿತಿಯನ್ನು ನಮ್ಗೆ ಇಷ್ಟ ತನಕ ಸಹ ಕೊಡ್ಲಿಲ್ಲ. ಈಗಾಗಲೇ ಅಲ್ಲಿ ನಮ್ದು ಸಾಣೂರಿಂದ ಬಿಕರ್ನಗಟ್ಟೆ ಹೋಗುವ ಒಂದು ಮಧ್ಯದಲ್ಲಿ ಬನ್ನಡ್ಕ ಅಂತ ಏರಿಯಾ ಉಂಟು. ಈಗಾಗಲೇ ಅಲ್ಲಿ ಒಂದು 25 ಆಕ್ಸಿಡೆಂಟ್ ಆಗಿದೆ. ಆ ಆಕ್ಸಿಡೆಂಟ್ ಅಲ್ಲಿ 9 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ 6 ಮಂದಿ ನಮ್ಮ ಪಡುಮಾರ್ನಾಡು ಗ್ರಾಮದವರೇ ಆಗಿರ್ತಾರೆ. ಹಾಗಾಗಿ ನಾವು ಅಲ್ಲಿ ಬನ್ನಡ್ಕದಿಂದ ಅಮನ್ಬೆಟ್ಟು ಹೋಗುವ ಕ್ರಾಸ್ ಉಂಟು. ಆ ಕ್ರಾಸ್ ಅಲ್ಲಿ ನಾವು ತುಂಬಾ ಆಕ್ಸಿಡೆಂಟ್ ಈಗಾಗಲೇ ಆಗಿದೆ. ಅಲ್ಲಿ ನಾವು ನಿನ್ನೆ ತಾನೇ ಅವ್ರ ಹತ್ರ ಪುನಃ ಕೇಳಿದ್ದೇವೆ, ನೋಡಿ ಇದ್ರಲ್ಲಿ ಈ ತರ ಆಗ್ತಾ ಉಂಟು, ಇದು ಯಾಕೆ ಈಗ ಆಗ್ತಾ ಉಂಟು ಕೇಳಿದ್ರೆ ಅವರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವರ ಅದರಲ್ಲಿ ಪ್ಲಾನ್ ಅಲ್ಲಿ ಒಂದೇ ಆಗಿರುವುದು, ಕೆಲಸ ಒಂದಾಗಿದೆ. ಯಾಕೆ ಈಗ ಅವರ ಪ್ಲಾನೇ ಅಲ್ಲಿ ತಪ್ಪಿ ಹೋಗಿದೆ. ಹಾಗಾಗಿ ಅವರು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಅಲ್ಲಿ ನಾವು ಅಲ್ಲಿ ಹೇಳಿದ್ದೇವೆ, ನೀವು ಅಲ್ಲಿ ಅಮನ್ಬೆಟ್ಟು ಕ್ರಾಸ್ ಅಲ್ಲಿ ನೀವು ಅದಕ್ಕೆ ಒಂದು ಅಂಡರ್ ಪಾಸ್ ಕೊಡ್ಬೇಕು. ಅವಾಗ ನಾವು ಅಮನ್ಬೆಟ್ನವರು ಸೈಡ್ ಅಮನ್ಬೆಟ್ಟು ಹೋಗ್ತಾರೆ, ಈ ಸೈಡ್ ಖಾನ ರೋಡ್ ಅವರು ಆ ಸೈಡ್ ಹೋಗ್ತಾರೆ ಅಂತ ಹೇಳ್ತೇವೆ. ಅದಕ್ಕೆ ಅವ್ರು ಹೇಳ್ತಾರೆ ಅದು ಇನ್ನು ಆಗುದಿಲ್ಲ, ಅದು ಮೊದಲೇ ಆಗಿದೆ ಅಂತ ಅವ್ರು ಆ ತರ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಏನಂದ್ರೆ ನಾವು ನಾಡ್ದು ಭಾನುವಾರ 31ಕ್ಕೆ ನಾವು ಪ್ರತಿಭಟನೆ ಅಂತ ಇಟ್ಟಿದ್ದೇವೆ. ಉದ್ದೇಶಪೂರ್ವಕವಾಗಿ ನಾವು ಪ್ರತಿಭಟನೆ ಮಾಡುವುದಲ್ಲ. ಯಾಕಂದ್ರೆ ನಮಗೆ ಅಲ್ಲಿ ಗ್ರಾಮಸ್ಥರಿಗೆ ಸರಿಯಾದ ಒಂದು ಅಲ್ಲಿ ರಸ್ತೆ ಒಂದು ನಿರ್ಮಾಣ ಆಗ್ಬೇಕಂತ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮತ್ತೆ ಇಲ್ಲಿ ನಮ್ಗೆ ಏನಂದ್ರೆ ಈ ಗ್ರಾಮದವರಿಗೆ ಯಾರು ಕೇಳುವವರಿಲ್ಲ. ನಾವು ಎಂತ ಕೇಳಿದ್ರೆ ನಮಗೆ ಅಲ್ಲಿ ಯಾವುದೋ ಒಂದು ಮಾಹಿತಿ ಸಹ ಇರುವುದಿಲ್ಲ. ಅಂದ್ರೆ ಈ ಆರಂಭದಿಂದಲೇ ಈ ರಸ್ತೆ ನಿರ್ಮಾಣ ಕಾಮಗಾರಿ ಏನಿದೆ ಅದು ಹಳಿ ತಪ್ಪಿದೆ. ಈಗ ಅದನ್ನು ಏನೋ ಒಂದು ಮಾಡಿದ್ದಾರೆ, ಬಟ್ ಆದ್ರೆ ಅವೈಜ್ಞಾನಿಕವಾದ ಕಾಮಗಾರಿಯಿಂದಾಗಿ ಈ ರೀತಿ ಅಪಘಾತಗಳು ಸಂಭವಿಸ್ತಿದೆ. ಖಂಡಿತ ಈಗಾಗಲೇ ನೋಡಿ ಅದರಲ್ಲಿ ಪ್ಲಾನ್ ಅಲ್ಲಿ ಇದ್ದ ಹಾಗೆ ಅದನ್ನು ರಸ್ತೆಯನ್ನು ಮಾಡುದಿಲ್ಲ. ಯಾಕಂದ್ರೆ ಪ್ಲಾನ್ ಅಲ್ಲಿ ಅದು ಸರ್ವಿಸ್ ರೋಡ್ ಅಲ್ಲಿ ಉಂಟು. ಆ ತರ ಈಗ ಅದು ಖಂಡಿತವಾಗಿ ಅದು ಮಾಡುದಿಲ್ಲ. ಈಗ ನಿನ್ನೆ ಒಬ್ರು ಬಂದು ಹೇಳಿದ್ದಾರೆ ಅದು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ನಮ್ಗೆ ಅದರಲ್ಲಿ ಭರವಸೆನೇ ಇಲ್ಲ. ಹಾಗಾಗಿ ನಾವು 31ಕ್ಕೆ ಭಾನುವಾರ ದಿವಸ 9:30 ಗಂಟೆಗೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇಡೀ ನಮ್ಮ ಎಲ್ಲ ಪಡುಮಾರ್ನಾಡು ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ಒಟ್ಟಾಗಿ ನಾವು ಅಲ್ಲೇ ಮಾಡ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಎನ್ಎಚ್ ವಿಭಾಗದವರು, ಹಾಗೆ ಸಂಸದರು, MLA ಅವರು, ಅಧಿಕಾರಿ ವರ್ಗದವರು ಎಲ್ಲರೂ ಇದಕ್ಕೆ ಒಂದು ಅಲ್ಲಿ ಅವತ್ತಿನ ದಿವಸ ಎಲ್ಲರೂ ಬಂದು ಅಲ್ಲಿ ಎಂತ ಸಮಸ್ಯೆ ಉಂಟಂತ ಅಲ್ಲಿ ಅವರು ಬಂದು ಅಲ್ಲಿ ವಿಚಾರಿಸಬೇಕಾಗ್ತದೆ. ಈಗ ಸರಣಿ ಅಪಘಾತಗಳು ಸಂಭವಿಸಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿನ ಸ್ಥಳೀಯ ಶಾಸಕರಿಗೆ ವಿಷಯವನ್ನು ತಿಳಿಸಿದೀರಾ, ಅಥವಾ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಇಲ್ಲಿ ಏನಾದ್ರು ಸೈನ್ ಬೋರ್ಡ್ಗಳು ಅಥವಾ ಮತ್ತೊಂದು ಸ್ಪೀಡ್ ಬ್ರೇಕರ್ಗಳು ಇಂಥದನ್ನು ಅಳವಡಿಸಬೇಕು ಅನ್ನುವಂಥದ್ರ ಬಗ್ಗೆ ಏನಾದ್ರು ಸೂಚನೆಯನ್ನು ಕೊಟ್ಟಿದ್ದಾರಾ? ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಇದೆಯಾ? ಅಲ್ಲ, ಶಾಸಕರು ಇವಾಗಲೇ ಅವರಲ್ಲಿ ಬಂದಿರ್ತಾರೆ, 2-3 ಸಲ ಬಂದಿದ್ದಾರೆ. ಬಟ್ ಅವರ ಹತ್ರ ನಾವು ಸಮಸ್ಯೆ ಹೇಳಿದ್ದಾರೆ. ಅವರು ಸಹ ಅಲ್ಲಿ ಹೈವೇ ಪ್ರಾಧಿಕಾರಿ ಅವರಿಗೆ ಹೇಳಿದ್ದಾರೆ. ಆದ್ರೆ ನಮಗೆ ಸೂಕ್ತವಾದ ಇನ್ನೂ ಸಹ ಅಲ್ಲಿ ಮಾಹಿತಿ ನಮ್ಗೆ ಇಷ್ಟ ತನಕ ಅಲ್ಲಿ ಸಿಗ್ಲಿಲ್ಲ. ನಮ್ಗೆ ಏನಾದ್ರು ಸೈನ್ ಬೋರ್ಡ್ ಗಳ ಅಳವಡಿಕೆ ಆದ್ರೆ ಆಗಿದೆಯಾ? ಅಟ್ಲೀಸ್ಟ್ ಇಷ್ಟ ತನಕ ಸಹ ಆಗ್ಲಿ. ನಾವು 12ನೇ ತಾರೀಕಿಗೆ ಈ ವಿಷಯವನ್ನು ಎಲ್ಲ ನಾವು ಸೈನ್ ಬೋರ್ಡ್ ಹಾಕ್ಬೇಕಂತ ಎಲ್ಲ ನಾವು ಮನವಿ ಕೊಟ್ಟಿದ್ದೇವೆ. ಆದ್ರೆ ಇವತ್ತಿನ ತನಕ ಒಂದು 12 ದಿವಸ ಆಯ್ತು. ಇವತ್ತಿನ ತನಕ ಸೈನ್ ಬೋರ್ಡ್ ಸಹ ಆಗ್ಲಿಲ್ಲ. ಯಾವ ವಿಷಯ ಸಹ ಇಲ್ಲಿ ನಮಗೆ ಮಾಹಿತಿಯಲ್ಲಿ ಬಂದಿಲ್ಲ. ನಮ್ದು ಮಾನ್ಯ ಸಂಸದರು ಇಲ್ಲಿಗೆ ಭೇಟಿ ನೀಡಲಿಲ್ಲ. ಯಾಕೋಸ್ಕರ ಇಲ್ಲಿ ಬರ್ತಾ ಇಲ್ಲ ಅಂತ ನಮಗೆ ಅದು ಕಾರಣವೇ ಗೊತ್ತಿಲ್ಲ. ಈಗ ಅವರು ಈಗಾಗಲೇ ಬರ್ಬೇಕಾಗಿತ್ತು. ಯಾಕಂದ್ರೆ ಇಲ್ಲಿ 1-2 ಅಲ್ಲ, ಸಾಧಾರಣ 25 ಆಕ್ಸಿಡೆಂಟ್ ಆಗಿದೆ, 9 ಜನ ಮೃತಪಟ್ಟಿದ್ದಾರೆ. ಅವರು ಯಾಕೋಸ್ಕರ ಇಲ್ಲಿ ಬರ್ತಾ ಇಲ್ಲ ಅಂತ ನಮ್ಗೆ ಕಾರಣ ಇಲ್ಲ. ಮತ್ತೇನಂದ್ರೆ ಈ ರಾಷ್ಟ್ರೀಯ ಪ್ರಾಧಿಕಾರ ಇಲಾಖೆಯಿಂದ PD ಅಂತ ಇದ್ದಾರೆ. ಆಕ್ಚುಲಿ ಅವರು ಮೈನ್ ಹುದ್ದೆಯವರು. ಅವರು ಇಷ್ಟ ತನಕ ಇಲ್ಲಿ ಬರ್ತಾ ಇಲ್ಲ. ಯಾಕಂದ್ರೆ ಅವರು ಹೇಳುವಾಗ ಅವರ ಕೆಳಗಿನ ಹುದ್ದೆಯವರು ಹೇಳ್ತಾರೆ ಅವರು ತುಂಬಾ ಕೆಲಸದ ಒತ್ತಡದಲ್ಲಿ ಇದ್ದಾರೆ. ಹಾಗಾದ್ರೆ ನಮ್ದು ಇಲ್ಲಿ 9 ಜನ ಮೃತಪಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ ಇದಿಲ್ಲ. ಯಾಕೆಂದ್ರೆ ನಾವು ಅದು ಯಾರ ಮನೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ ಅವ್ರು ಎನಿಸಿದಾರ ಏನ. ಹಾಗಾಗಿ ಅವರು ಯಾಕೆ ಬರ್ತಾ ಇಲ್ಲ ಅಂತ ನಮ್ಗೆ ಸಹ ಗೊತ್ತು. ಯಾಕಂದ್ರೆ ಅಲ್ಲಿ ಬರ್ಲಿಕ್ಕೆ ಸಮಸ್ಯೆ ಆಗಿದೆ. ಅವರಿಗೆ ಗೊತ್ತುಂಟು ಅದು ಏನಂದ್ರೆ ಇಲ್ಲಿ ನಮ್ದು ಪ್ಲಾನೇ ತಪ್ಪಿ ಹೋಗಿದೆ, ಅಲ್ಲಿ ಬಂದ್ರೆ ನಮ್ಗೆ ತುಂಬಾ ಸಮಸ್ಯೆ ಇರ್ತದೆ ಅಂತ ಹೇಳಿ ಅವರು ಇಲ್ಲಿಗೆ ಇಷ್ಟ ತನಕ ಬರ್ಲಿಲ್ಲ. ಅವರು ಮುಂದಿನ ಹೋರಾಟ ಏನಂದ್ರೆ ಅದು ಆಗುವ ತನಕ ನಮ್ಮ ಹೋರಾಟ ಮುಂದುವರಿತಾ ಇರ್ತದೆ. ಯಾಕಂದ್ರೆ ಈಗ ನೋಡಿ, ಮೂಡಬಿದ್ರೆ ಕಡೆಯಿಂದ ಕಾರ್ಕಳ ಕಡೆ ಹೋಗುವವರು ಅಲ್ಲಿ ಬಸ್ ಸ್ಟಾಪ್ ಒಂದು ನಿರ್ಮಿಸ್ತಾ ಇದ್ದಾರೆ. ಆ ಬಸ್ ಸ್ಟಾಪ್ ನಿರ್ಮಿಸುವ ಉದ್ದೇಶ ಏನಂತ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಬಸ್ ನಿಲ್ಲಿಸಿದ್ರೆ ಅಲ್ಲಿಂದ ಪ್ರಯಾಣಿಕರು
ಬಲಬದಿಗೆ ಹೋಗುವುದಾದ್ರೆ ಯಾವ ಕಡೆಯಿಂದ ಹೋಗುವುದಂತ ಅವರಿಗೆ ಸಹ ಗೊತ್ತಿಲ್ಲ, ಅದು ನಮ್ಗೆ ಸಹ ಗೊತ್ತಿಲ್ಲ. ಯಾಕಂದ್ರೆ ಅವರ ಹತ್ರ ಕೇಳಿದ್ರೆ ಅದಕ್ಕೆ ಅವರ ಏನು ಸೂಕ್ತವಾದ ಉತ್ತರ ಇಲ್ಲ ಅವರಿಗೆ. ಯಾಕೆಂದ್ರೆ ಅಲ್ಲಿ ನೋಡಿ ಇದು 4 NH ಇದಾಗಿದೆ 4 ಕಡೆಯಿಂದ. ಅಲ್ಲಿ ಜನರು ಈಗ ಪ್ರಯಾಣಿಕರು ಎಡಗಡೆಯಿಂದ ಬಲಬದಿಗೆ ಹೋಗುವುದು ಯಾವ ಕಡೆಯಿಂದ ಹೋಗ್ತಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅಂಡರ್ ಪಾಸ್ ಸಹ ಮಾಡ್ಲಿಲ್ಲ, ಮತ್ತೆ ಅವ್ರು ಯಾವ ತರ ಹೋಗ್ಬೇಕಂತ ನಮ್ಗೆ ಸಹ ಅದು ಮಾಹಿತಿ ಗೊತ್ತಾಗುದಿಲ್ಲ. ಈಗ ನಾಡಿದ್ದು ಪ್ರತಿಭಟನೆಗೆ ಎಷ್ಟು ಜನ ಸೇರ್ಬೋದು, ಅಥವಾ ನಿಮ್ಮ ಗ್ರಾಮಸ್ಥರ ಅಥವಾ ಮೂಡಬಿದ್ರೆಯ ಸ್ಥಳೀಯ ಎಲ್ಲ ಜನರು ಸೇರ್ತಾರ ಏನು ಎತ್ತ ಅಂತ? ನಮ್ಗೆ ಅದು ಈಗ ಎಷ್ಟು ಅಂತ ಮಾಹಿತಿ ನಮ್ಗೆ ಈಗ ಕೊಡ್ಲಿಕ್ಕೆ ಆಗುದಿಲ್ಲ. ಒಟ್ಟು ಅಂದ್ರೆ ನಾವು ಈಗ ಪಡುಮಾರ್ನಾಡು ಗ್ರಾಮಸ್ಥರಿಗೆ ಎಲ್ಲರ ಈ ವಿಷಯ ತಲುಪಿಸಿ ಆಗಿದೆ. ಹಾಗಾಗಿ ಎಷ್ಟು ಜನ ಬರ್ತಾರೆ ಅಂತ ನಮ್ಗೆ ಅಂದಾಜು ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ನಾವು ಇದು ಹೋರಾಟ ಅಂತೂ ಮಾತ್ರ ಇದು ಆಗುವ ತನಕ ನಾವು ಮಾಡ್ತೇವೆ, ಖಂಡಿತ ಮಾಡ್ತೇವೆ. ಈಗಾಗಲೇ ಇಲ್ಲಿ ಸಂಭವಿಸಿರುವಂತಹ ಹಲವಾರು ಸಾವುಗಳಿಗೆ ನ್ಯಾಯ ಸಿಗ್ಬೇಕು, ಹಾಗೂ ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಅಪಘಾತಗಳು ಸಾವು ನೋವುಗಳು ಸಂಭವಿಸಬಾರದು. ಒಬ್ಬ ವ್ಯಕ್ತಿ ಸಾಯೋದ್ರಿಂದ ಆ ಮನೆಯ ಬೆಳಕೆ ನಿಂತು ಹೋಗ್ತದೆ, ಬೆಳಕೆ ಅಳಿಸಿ ಹೋಗ್ತದೆ. ಇಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ನಡಿಬಾರದು. ಹಾಗೂ ಇಲ್ಲಿ ಸರಿಯಾದ ರೀತಿಯ ಸರ್ವಿಸ್ ರಸ್ತೆಗಳು ಹಾಗೂ ಅವೈಜ್ಞಾನಿಕ ಕಾಮಗಾರಿ ಏನು ಈಗಾಗಲೇ ನಡೆದಿದೆ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು. ಮತ್ತೆ ಇಲ್ಲಿ ಸರಿಯಾದ ಸ್ಪೀಡ್ ಬ್ರೇಕರ್ಗಳಿರ್ಬೋದು, ಸೈನ್ ಬೋರ್ಡ್ಗಳನ್ನು ಸರಿಯಾದ ಕ್ರಮದಲ್ಲಿ ಅಳವಡಿಸಿ ಆದಷ್ಟು ಬೇಗ ಈ ಹೆದ್ದಾರಿ ಕಾಮಗಾರಿ ಕೂಡ ಪೂರ್ಣ ಆಗ್ಬೇಕು ಅನ್ನುವಂಥದ್ದು ಉದ್ದೇಶದಿಂದ ಇದೇ 31ಕ್ಕೆ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವರ